ಮಾತ್ರ ಮಹಿಮೆ ಪಡಲಿ. ಶ್ರೀಮಂತನು ಒಂದು ಬಡವನು ಈ ಭೂಮಿಯಲ್ಲಿ ವಾಸವಾಗಿರಬೇಕಾದ್ರೆ ಆ ಶ್ರೀಮಂತನು ಒಳ್ಳೆಯ ಆಹಾರವನ್ನು ತಿಂದು ಲಕ್ಸುರಿಯಾಗಿ ಆತನು ಜೀವನ ಮಾಡ್ತಾನೆ. ಅದೇ ಭಿಕ್ಷುಕನು ಅಲ್ಲಿ ಕುಂತಿರ್ಬೇಕಾದ್ರೆ, ಅವನು ಮೇಜಿನ ಕೆಳಗೆ ಕುಂತಿರ್ಬೇಕಾದ್ರೆ ಅವನು ಹಾಕುವಂಥ ಆ ಎಂಜಿಲಿನ ಆ ಎಲುಬು ಆಗಲಿ ಆ ಊಟ ಆಗಲಿ ಅದನ್ನು ಅವನು ತಿಂತಾನೆ. ಒಂದಿನ ಸತ್ತಾಗ ಬಂದ್ಬಿಟ್ಟು ಆ ಪರಲೋಕದಲ್ಲಿ ಬಂದ್ಬಿಟ್ಟು ಆ ಬಡವನು ಆ ಭಿಕ್ಷುಕನು ದೇವರ ಸನ್ನಿಧಾನದಲ್ಲಿ ಅಬ್ರಹಾಮ್ನ ಪಕ್ಕದಲ್ಲಿ ಕುಂತಿದ್ದಾರೆ ಅಂತ ದೇವ್ರ ವಾರ್ತೆ ಹೇಳ್ತಾರೆ. ಅದೇ ಆ ಶ್ರೀಮಂತನು ನರಕದಲ್ಲಿ ಇದ್ದ ಅಂತ ಹೇಳ್ತಾರೆ. ಇವಾಗ ಈ ಕಾಲದಲ್ಲಿ ನಮಗೆ ದೇವರು ಎಲ್ಲ ಕೊಟ್ಟಿರ್ಬೇಕಾದ್ರೆ ನಾವೇನಾಗಿದ್ದೀರಿ, ಆ ಶ್ರೀಮಂತನ ಆಗಿದ್ದೇವೋ ಇಲ್ಲ ಬಡವನ ಆಗಿದ್ದೀರೋ ಅಂತ ನಾವು ಯೋಚನೆ ಮಾಡೋಣ. ಬರುವಂಥ ದಿನದಲ್ಲಿ ಕೈ ಬಿಡಲ್ಪಡಬಾರ್ದು ನಾವೆಲ್ಲ. ಆದ್ದರಿಂದ ದೇವರ ವಾರ್ತೆಗೆ ನಾವು ಕೀಳ್ಪಟ್ಟು ಈ ಭೂಮಿಯಲ್ಲಿ ಇರೋ ತನಕ ನಾವು ಎಷ್ಟೇ ಶ್ರೀಮಂತನ